ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಪರಿಸರ ತಜ್ಞ ಚಕ್ರವಾಕರ ಮಾತು: ಹಣವಲ್ಲ, ಉತ್ತಮ ಪರಿಸರ ಇಲ್ಲದಿದ್ದರೆ ನೆಮ್ಮದಿ ಜೀವನ ಇಲ್ಲ. ಸಾಗರ. ಬಿಜೆಪಿಯಿಂದ ಪೆಟ್ರೋಲ್ ಬೆಲೆ ಏರಿಕೆ ವಿರೋಧಿಸಿ ರಸ್ತೆ ತಡೆ. ಪ್ರತಿಭಟನಾಕಾರರ ಮಾತು: ಸರ್ಕಾರ ಸ್ಪಂದಿಸುವವರೆಗೂ ಹೋರಾಟ ನಿಲ್ಲಲ್ಲ. ಸಾಗರ. ಶಿಕ್ಷಕರ ಸಂಘದಿಂದ ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನ. ಬಿಇಒ ಮಾತು: ಶಿಕ್ಷಕರ ವೃತ್ತಿಗಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಮಕ್ಕಳು ಹೆಚ್ಚು ಅಂಕ ಗಳಿಸಬೇಕು, ಒಳ್ಳೆಯ ಉದ್ಯೋಗ ಸೇರಬೇಕು, ಅವರು ನೆಮ್ಮದಿ ಜೀವನ ನಡೆಸಬೇಕು ಎಂದು ಎಲ್ಲ ಪೋಷಕರು ಉತ್ತಮ ಶಾಲೆ ಮತ್ತು ಶೈಕ್ಷಣಿಕ ವ್ಯವಸ್ಥೆಗೆ ಎಲ್ಲಿಲ್ಲದ ಪ್ರಯತ್ನ ಪಡುತ್ತಾರೆ. ಆದರೆ ದಿನದಿಂದ ದಿನಕ್ಕೆ ಏರುತ್ತಿರುವ ಜಾಗತಿಕ ತಾಪಮಾನದಿಂದ ಭವಿಷ್ಯತ್ತಿನಲ್ಲಿ ಜೀವನ ನೆಮ್ಮದಿಯಿಂದ ಇರಲು ಸಾಧ್ಯವೇ ಇಲ್ಲ ಎನ್ನುವ ಈ ಸತ್ಯ ಅರಿತು ಪರಿಸರ ರಕ್ಷಣೆಯ ಯಾವ ಪ್ರಯತ್ನವನ್ನು ಯಾರೂ ಮಾಡುತ್ತಿಲ್ಲ. ಇದು ದುರಂತ ಎಂದು ಪರಿಸರ ತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ ಕಳವಳ ವ್ಯಕ್ತಪಡಿಸಿದರು. ತಾಲೂಕಿನ ಬೂರೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ ಪರಿಸರ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಭವಿಷ್ಯತ್ತು ನೆಮ್ಮದಿ ಜೀವನ ಕುರಿತು ಮಾತನಾಡಿದರು. ವಿದ್ಯೆ, ಹಣ ಎಲ್ಲವೂ ಇದ್ದರೂ ಒಳ್ಳೆಯ ಗಾಳಿ, ಕುಡಿಯಲು ನೀರು, ಉತ್ತಮ ಪರಿಸರ ಇಲ್ಲದಿದ್ದರೆ ಜೀವನ ನಡೆಸುವುದು ಹೇಗೆ ಎಂದು ಪ್ರಶ್ನಿಸಿದ ಅವರು, ಈ ವರ್ಷದ ತಾಪಮಾನಕ್ಕೆ ಜನ ತತ್ತರಿಸಿದ್ದಾರೆ. ಇನ್ನು ಮುಂದೆ ಇನ್ನೂ ದುರಂತದ ಚಿತ್ರಣ ಕಂಡುಬರುತ್ತಿದೆ. ಇದರ ಕುರಿತು ಜಾಗೃತರಾಗಬೇಕಾದವರ್ಯಾರೂ ಎಚ್ಚೆತ್ತುಕೊಂಡಿಲ್ಲ ಮತ್ತು ಮನುಷ್ಯನ ದುರಾಸೆಯ ಫಲವಾಗಿ ಇಡೀ ಜೀವ ಸಂಕುಲ ಇದರ ಪರಿಣಾಮ ಎದುರಿಸುವಂತಾಗಿರುವುದು ಖೇದದ ಸಂಗತಿ ಎಂದು ಹೇಳಿದರು. 1950ರ ಸಮಯದಲ್ಲಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಸುಮಾರು 713 ಮರಗಳಿದ್ದವು. ಪ್ರಸ್ತುತ 28 ಮರಗಳಿಗೆ ಕುಸಿದಿದೆ. ಅಲ್ಲದೆ ವರ್ಷದಿಂದ ವರ್ಷ ಕೃಷಿ ಜಾಗ ವಿಸ್ತಾರ, ವಾಸಕ್ಕೆ ನಿವೇಶನ, ಕೈಗಾರಿಕೆ ಹೀಗೆ ಬೇರೆ ಬೇರೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣಹೋಮವಾಗುತ್ತಿದೆ. ಇದು ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದಲ್ಲದೆ ನಮ್ಮ ಆಧುನಿಕ ಜೀವನದ ವ್ಯವಸ್ಥೆಗೆ ಕಂಡುಕೊಂಡ ಹಲವು ಆವಿಷ್ಕಾರದಿಂದಲೂ ಪರಿಸರ ಮಾಲಿನ್ಯವಾಗುತ್ತಿದೆ. ಹಾಗಾಗಿ ಮೊದಲು ಮುಂದಿನ ಪೀಳಿಗೆ ನೆಮ್ಮದಿಯಿಂದಿರಬೇಕು ಎಂದಾದರೆ ಪರಿಸರದ ಕುರಿತು ಕಾಳಜಿ ವಹಿಸಲೇಬೇಕು ಎಂದು ಹೇಳಿದರು. ಮುಖ್ಯ ಶಿಕ್ಷಕಿ ಮುರಿನಾ ಭಾನು ಅಧ್ಯಕ್ಷತೆ ವಹಿಸಿದ್ದರು. ಪ್ರಕಾಶ್ ನೀಚಡಿ, ತಮ್ಮಣ್ಣ, ಅರುಣಕುಮಾರ್, ವಸಂತ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದು ಪುಣ್ಯದ ಕೆಲಸ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಪರಶುರಾಮಪ್ಪ ಹೇಳಿದರು. ಸುದೀರ್ಘ ಸೇವೆ ಸಲ್ಲಿಸಿ ಈಚೆಗೆ ನಿವೃತ್ತರಾದ ಶಕೀರ್ ಅಹಮದ್, ಡಾಕ್ಟರ್ ಗಂಗಾಧರ್, ನಾಗಪ್ಪ, ಲಲಿತಾ ಹೆಗಡೆ, ಮಂಜುಳಾ ಮತ್ತು ಭಾರತಿಯವರಿಗೆ ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ಇಂತಹ ಪುಣ್ಯದ ಕೆಲಸ ನಿರ್ವಹಿಸಿ ವಯೋಸಹಜ ನಿವೃತ್ತಿ ಹೊಂದುತ್ತಿರುವ ಎಲ್ಲ ಶಿಕ್ಷಕರ ಸೇವೆ ಶ್ಲಾಘನೀಯ ಎಂದ ಅವರು, ನಿವೃತ್ತಿ ನಂತರವೂ ಸಾಮಾಜಿಕ ಸೇವೆ ಸಲ್ಲಿಸುವ ಹಲವು ಕ್ಷೇತ್ರಗಳು ಇದೆ, ಅಲ್ಲಿ ನಿಮ್ಮ ಸೇವೆ ಮುಂದುವರಿಯಲಿ ಎಂದು ಹಾರೈಸಿದರು. ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಜಗನ್ನಾಥ್, ಉಪಾಧ್ಯಕ್ಷ ಸತ್ಯನಾರಾಯಣ ಸೇರಿದಂತೆ ಶಾರದಾ, ದಿನೇಶ್, ಮಾಲ್ತೇಶ್, ಮನೋಹರ, ಪ್ರಭು, ಶೈಲಜಾ ಹೆಗಡೆ, ಶಾರದಾ, ಎಸ್ಎಂ, ಮಂಜುಳಾ, ಸತೀಶ್ ನಾಯಕ್, ತಿಮ್ಮಪ್ಪ, ಬಸವರಾಜ್, ಯಶೋಧರ, ಮನೋಹರಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ರಾಜ್ಯ ಸರ್ಕಾರ ಇಂಧನ ಬೆಲೆ ಏರಿಕೆ ಮಾಡಿರುವ ಕ್ರಮದ ವಿರುದ್ಧ ಸಾಗರ ತಾಲೂಕು ಬಿಜೆಪಿ ಪಕ್ಷ ಗುರುವಾರ ಇಲ್ಲಿನ ಬಿಎಚ್ ರಸ್ತೆಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿತು. ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ, ಪೊಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು 1 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಜೊತೆಗೆ ದುರಾಡಳಿತ ಪರಿಣಾಮ ಕುಸಿದು ಹೋಗಿರುವ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಪಡಿಸುವುದಕ್ಕೆ ಮತ್ತೆ ಬಡವರ ಮೇಲೆ ಹೊರೆ ಹಾಕಿದೆ. ಆರ್ಥಿಕ ದುರ್ಗತಿಯಲ್ಲಿರುವ ರಾಜ್ಯ ಸರ್ಕಾರ ಈಗಲೂ ಕೇಂದ್ರ ಸರ್ಕಾರದತ್ತ ಬೆರಳು ತೋರಿಸಿ ಜನರಿಗೆ ಸುಳ್ಳು ಹೇಳುವುದನ್ನು ಕಾಯಕ ಮಾಡಿ ಕೊಂಡಿದ್ದಾರೆ. ಇನ್ನು ಈ ಕ್ಷೇತ್ರದ ಶಾಸಕರು ಸಾರ್ವಜನಿಕರ ಎದುರು ತಾವು ಅಧಿಕಾರಕ್ಕೆ ಬಂದ ಮೇಲೆ ಹೊಸದಾಗಿ ಮಂಜೂರು ಮಾಡಿದ ಮತ್ತು ಅನುದಾನ ತಂದ ಯಾವುದಾದರೂ ಒಂದೇ ಒಂದು ಕಾಮಗಾರಿ ಇದ್ದರೆ ಬಹಿರಂಗಪಡಿಸಬೇಕು ಎಂದು ಸವಾಲು ಹಾಕಿದರು. ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ, ಮುಖ್ಯಮಂತ್ರಿಗಳು ಇಂಧನ ಬೆಲೆ ಏರಿಕೆಯ ಸ್ಪಷ್ಟನೆ ನೀಡುವಾಗ ಪಕ್ಕದ ರಾಜ್ಯಗಳ ಉದಾಹರಣೆ ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ಮಿತ್ರಕೂಟಗಳು ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಮಾತ್ರ ಇಂಧನ ಬೆಲೆ ಏರಿಕೆ ಇದೆ ಹೊರತು ಬಿಜೆಪಿ ಅಧಿಕಾರದಲ್ಲಿರುವ ಯಾವ ರಾಜ್ಯದಲ್ಲೂ 100 ರು ಮೇಲೆ ಇಂಧನ ದರವಿಲ್ಲ. ಈ ಸತ್ಯವನ್ನು ಜನರಿಗೆ ಸರ್ಕಾರ ತಿಳಿಸಲಿ ಎಂದು ಒತ್ತಾಯಿಸಿದರು. ಮುಖಂಡ ಮಲ್ಲಿಕಾರ್ಜುನ್ ಹಕ್ರೆ, ಪ್ರಶಾಂತ್ ಶಿವಪ್ಪ, ಆರ್ ಶ್ರೀನಿವಾಸ್ ಮೇಸ್ತ್ರಿ, ಗ್ರಾಮೀಣ ಮಂಡಲದ ಅಧ್ಯಕ್ಷ ದೇವೇಂದ್ರ ಪೆಲ್ ಕುಂದ್ಲಿ ಮಾತನಾಡಿದರು. ರಮೇಶ್ ಹರೇಗೊಪ್ಪ, ಸತೀಶ್ ಮಗುವೇರ್, ಮಧುರ ಶಿವಾನಂದ್, ಪ್ರೇಮಾ ಕಿರಣ್ ಸಿಂಗ್, ಪರಶುರಾಮ್, ಮೈತ್ರಿ ಪಾಟೀಲ್, ಭಾವನಾ, ಸವಿತಾ ವಾಸು, ವಿ ಮಹೇಶ್, ಸಂತೋಷ್ ಶೇಟ್, ಸಂತೋಷ್, ಮಾಲತೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸರ್ಕಾರ ಯಾವ ಪೊಳ್ಳು ಆಶ್ವಾಸನೆ, ಬೆಲೆ ಏರಿಕೆ, ಆಡಳಿತದ ಕುಸಿತ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೆದಿಲ್ಲ. ಸಾಗರ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಶಾಸಕರಿಗೆ ನೇರವಾದಂತಹ ಸವಾಲು, ಬಿಜೆಪಿಯ ಅವಧಿಯ ಮುಂದುವರೆದ ಕಾಮಗಾರಿಗಳನ್ನ ಹೊರತುಪಡಿಸಿ ನೀವು ನಿಮ್ಮ ಅವಧಿನಲ್ಲಿ ನಿಮ್ಮ ಸರ್ಕಾರದಿಂದ ತಂದಿರತಕ್ಕಂತ ಅನುದಾನ ಏನು ಅನ್ನೋದನ್ನ ಸಾಗರದ ಜನತೆಗೆ ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಬಂಧುಗಳೇ,
ಆಡಳಿತ ರಾಜಕಾರಣ ನಿಂತ ನೀರಾಗಕ್ಕೆ ಸಾಧ್ಯ ಇಲ್ಲ. ಮತದಾರ ಜನತೆ ಬಯಸಿದ್ರೆ ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಆಗತ್ತೆ. ಆ ಬದಲಾವಣೆ ಮಾಡತಕ್ಕಂತ ಸಂಕಲ್ಪ ಪ್ರತಿಜ್ಞೆಯನ್ನ ಮಾಡೋಣ. ಈ ಹೋರಾಟವನ್ನ, ಬೆಲೆ ಏರಿಕೆಯ ವಿರುದ್ಧದ ಹೋರಾಟ ಕೇವಲ ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ, ಬಸ್ ಮಾಲಕರಿಗೆ ಸಂಬಂಧಪಟ್ಟಂತದ್ದಲ್ಲ. ಸಾರ್ವಜನಿಕರ ಜನ ಜೀವನದ ಮೇಲೆ ಪರಿಣಾಮ ಪ್ರಭಾವ ಬೀರ್ತಕ್ಕಂಥ ಈ ಬೆಲೆ ಏರಿಕೆ ಕ್ರಮವನ್ನ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸಿ ಮನ ಪರಿವರ್ತನೆ ಮಾಡಿ ಬಡವನ ಬದುಕಿನ ಮೇಲೆ ಬರೆ ಎಳಿತಕ್ಕಂಥ ಕಾಂಗ್ರೆಸ್ ಆಡಳಿತದ ವಿರುದ್ಧ ಜನಾಂದೋಲನವನ್ನ ಸಂಘಟಿಸೋಣ. ಆ ಸಂಕಲ್ಪವನ್ನ ಪ್ರತಿಜ್ಞೆಯನ್ನ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನಮಸ್ಕಾರ.